2011 ಮಾಡೆಲ್ ಸಿಂಗಲ್ ಓನರ್ VXI 2,30,000. 2011 ಮಾಡೆಲ್ ಸಿಂಗಲ್ ಓನರ್ 1,55,000. 2012 13 ಮಾಡೆಲ್ VDI ಡೀಸೆಲ್ 1,50,000. 2010 ಮಾಡೆಲ್ ಸಿಂಗಲ್ ಓನರ್ 140. 2010 ಸೆಕೆಂಡ್ ಓನರ್ ಟಾಪ್ ಎಂಡ್ ವೆಹಿಕಲ್ 1,50,000. 2014 ಮಾಡೆಲ್ ಸೆಕೆಂಡ್ ಓನರ್ 2,70,000. 2010 ಮಾಡೆಲ್ ಸಿಂಗಲ್ ಓನರ್ 1,30,000. 2011 ಮಾಡೆಲ್ ಡೀಸೆಲ್ ಗಾಡಿ 2,75,000. 2009 ಮಾಡೆಲ್ ಸಿಂಗಲ್ ಓನರ್ 1,75,000. ಸ್ಯಾಂಟ್ರೋ ಜಿಂಗ್ ಬರೀ 80,000. 2020 ಮಾಡೆಲ್ ಲೆಸ್ ಡ್ರಿವನ್ ಕಾರ್ ಓನ್ಲಿ 9 lakh rupees. 800 ಬೆಲೆಗೆ ಆಲ್ಟೋ ಓನ್ಲಿ 90,000. ಸರ್ ನಿಮ್ಮ RK ಮೋಟಾರ್ಸ್ ಅಲ್ಲಿ ಮೊದಲನೇ ಗಾಡಿ ಡೀಟೇಲ್ಸ್ ತಿಳಿಸಿ ಸರ್. ಸರ್ 2010 ಮಾಡಲು ಸಿಂಗಲ್ ಓನರ್ LXI ವೇರಿಯಂಟ್ 70,000 ಓಡಿದೆ ಸರ್. 1,30,000 ರೂಪಾಯಿ ಆಗುತ್ತೆ ಸರ್ ವಿತ್ NOC. ಓಕೆ. KA ನಂಬರ್ ಮತ್ತೆ ಟ್ರಾನ್ಸ್ಫರ್ ಎಲ್ಲ ಬೇಕು ಅಂದ್ರೆ 25,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸರ್. ಓಕೆ. ಮಾಡ್ಕೊಡಿ ಅಂದ್ರೆ ಬೇಕಾದ್ರೆ ನಾವಾದ್ರೂ ಮಾಡ್ಕೊಡ್ತೀವಿ, ಇಲ್ಲ ಕಸ್ಟಮರ್ ಬರೀ NOC ಕೊಡಿ ಅಂದ್ರೆ NOC ಗಾದ್ರೂ ಕೊಡ್ತೀವಿ ಸರ್. ಓಕೆ ಸರ್. ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ರಿಡ್ಜ್ ಸರ್. 2012 ಮ್ಯಾನುಫ್ಯಾಕ್ಚರ್ ಇರುತ್ತೆ, 13 ರಿಜಿಸ್ಟರ್ ಇರುತ್ತೆ. ಓಕೆ. VDI ಡೀಸೆಲ್ ವೇರಿಯಂಟ್ ಸರ್. ಓಕೆ. ಗಾಡಿಯಲ್ಲಿ ಮ್ಯಾಗ್ವೀಲ್ಸ್ ಎಲ್ಲ ಎಕ್ಸ್ಟ್ರಾ ಇದೆ, ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಇದು ಓನರ್ಶಿಪ್ ಒಂದು 4th ಓನರ್ ಆಗಿದೆ ಸರ್. ಓಕೆ. ಅದೊಂದು ಮೈನಸ್ ಪಾಯಿಂಟ್ ಇದರಲ್ಲಿ. ಓಕೆ. ಅದ್ ಬಿಟ್ರೆ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಸರ್ ಇದು ವಿತ್ NOC ಆದ್ರೆ ನಿಮ್ಗೆ 1.5 ಲಕ್ಷ ರೂಪಾಯಿ ಆಗುತ್ತೆ ಸರ್. ಓಕೆ. KA ನಂಬರ್ ಬೇಕು ಅಂದ್ರೆ 45,000 to 50,000 ಎಕ್ಸ್ಟ್ರಾ ಆಗುತ್ತೆ. ಓಕೆ. ಬಿಲೋ 2 lakh ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್, ಆಯ್ತು. ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ಸರ್. ಸರ್ ನೆಕ್ಸ್ಟ್ ವ್ಯಾಗನರ್ ಸರ್. ಓಕೆ. LXI ಮಾಡೆಲ್ 2011 ಸಿಂಗಲ್ ಓನರ್. ಇದು ಕೂಡ 70,000 75,000 ಒಳಗಡೆ ಓಡಿದೆ. ಸಿಂಗಲ್ ಓನರೇ ಸರ್. ಇದು ಸರ್ ಪ್ರೈಸ್ ವೈಸ್ ಬಂದು 1,55,000 ರೂಪಾಯಿ ಆಗುತ್ತೆ ವಿತ್ NOC. ಓಕೆ. ಇದು ನ್ಯೂ ಶೇಪ್ ವೆಹಿಕಲ್ ಸರ್. ನಿಮ್ಗೆ KA ಬೇಕು ಅಂತ ಹೇಳಿದ್ರೆ ಸರ್ ಒಂದು 35,000 ಎಕ್ಸ್ಟ್ರಾ ಆಗುತ್ತೆ. ಓಕೆ. ಬಿಲೋ 2 lakh ಆಗುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ, ಅಂತೂ ಸೂಪರ್ ಕ್ವಾಲಿಟಿ ಸರ್. ಸಿಂಗಲ್ ಓನರ್ ಅಲ್ಲ ಸರ್? ಸಿಂಗಲ್ ಓನರ್ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ಸರ್. ಸರ್ ಇದು ಆಲ್ಟೋ K10. ಓಕೆ. ಇದು ಕೂಡ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಓಕೆ. 2010 ಮಾಡಲ್ ಸರ್. ಓಕೆ. ಸರ್ ಇದ್ರಲ್ಲಿ ಬೆನಿಫಿಟ್ ಏನು ಅಂದ್ರೆ ಪೆಟ್ರೋಲ್ ಪ್ಲಸ್ CNG ಇದೆ. ಓಕೆ. ಸಿಂಗಲ್ ಓನರ್ ಇದೆ ಸರ್. ಇದನ್ನು ಲೆಸ್ ಡ್ರಿವನ್ ವೆಹಿಕಲ್. ಓಕೆ. ತುಂಬಾ ಚೆನ್ನಾಗಿದೆ ವೆಹಿಕಲ್. ಸರ್ ಇದು ಪ್ರೈಸ್ ವೈಸ್ 1,45,000 ರೂಪಾಯಿ ವಿತ್ NOC ಕೊಡ್ತೀವಿ. ಓಕೆ. KA ಬೇಕು ಅಂದ್ರೆ ಒಂದು 25,000 ಎಕ್ಸ್ಟ್ರಾ ಆಗುತ್ತೆ ಸರ್. ಓಕೆ ಸರ್. ಗಾಡಿ ಚೆನ್ನಾಗಿದೆ. ಓಕೆ ಸರ್. ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ಸರ್. ಸರ್ ಇದು ಸ್ವಿಫ್ಟ್ ಸರ್. ಓಕೆ. ನ್ಯೂ ಶೇಪ್ ಸ್ವಿಫ್ಟ್ ಸರ್. ಇದು ಓಲ್ಡ್ ಅಲ್ಲ, ನ್ಯೂ ಟೈಪ್ 2 ಇದು. 2011 ಮಾಡೆಲ್ ಇರುತ್ತೆ. VXI ವೇರಿಯಂಟ್ ಸರ್. ಸಿಂಗಲ್ ಓನರ್. ಇದು ಕೂಡ ಲೆಸ್ ಡ್ರಿವನ್ ವೆಹಿಕಲ್ ಸರ್. ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಇರುತ್ತೆ. ಸರ್ ಇದು ಪ್ರೈಸ್ ವೈಸ್ ಬಂದ್ರೆ 2,30,000 ರೂಪಾಯಿ ವಿತ್ NOC ಆಗುತ್ತೆ. ಸರ್ KA ಮಾಡ್ಕೊಡಿ ಅಂದ್ರೆ ಒಂದು 45,000 to 50,000 ಎಕ್ಸ್ಟ್ರಾ ಆಗುತ್ತೆ. ಬಿಲೋ 3 lakh ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿರೋ ವೆಹಿಕಲ್ ಸರ್. ಓಕೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ಸರ್. ಸರ್ ಹೋಂಡಾ ಜಾಜ್ ಟಾಪ್ ಎಂಡ್ ಸರ್. ಇದು 2010 ಮಾಡೆಲ್ ಇರುತ್ತೆ, ಸೆಕೆಂಡ್ ಓನರ್ ಆಗಿರುತ್ತೆ. ಇದು ಸರ್ ವಿತ್ NOC ಕೊಡಿ ಅಂತ ಹೇಳಿದ್ರೆ 1,50,000 ರೂಪಾಯಿ ಆಗುತ್ತೆ. ಸರ್ ವಿತ್ KA ಬೇಕು ಅಂದ್ರೆ ಒಂದು 40,000 ಎಕ್ಸ್ಟ್ರಾ ಆಗುತ್ತೆ. ಬಿಲೋ 2 lakh ಸರ್. ಇದರಲ್ಲಿ ಹೊಸ ಸೀಟ್ ಕವರ್ ಬರುತ್ತೆ, ಆಮೇಲೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಆಂಪ್, ಊಫರ್, ಮ್ಯಾಗ್ವಿಲ್ ಕಂಪ್ನಿ ಫಿಟೆಡ್, ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಟಾಪ್ ಎಂಡ್ ತುಂಬಾ ಚೆನ್ನಾಗಿದೆ. 2 ಲಕ್ಷ ರೂಪಾಯಿ ಒಳಗಡೆ ಗಾಡಿ ಚೆನ್ನಾಗಿದೆ ಸರ್. ಓಕೆ ಸರ್. ಹಾಗೆ ಈ ರಿಡ್ಸ್ ಡೀಟೇಲ್ಸ್ ಸರ್. ಸರ್ ಇದು 2014 ಮಾಡೆಲ್, ಸೆಕೆಂಡ್ ಓನರ್ ಇರುತ್ತೆ. VXI ಪೆಟ್ರೋಲ್ ವೇರಿಯಂಟ್ ಸರ್. ವಿತ್ NOC 270, 2,70,000 ರೂಪಾಯಿ ಆಗುತ್ತೆ ವಿತ್ NOC. ಓಕೆ ಸರ್. KA ಅಂದ್ರೆ ಒಂದು 60,000 ಎಕ್ಸ್ಟ್ರಾ ಆಗುತ್ತೆ. ಓಕೆ ಸರ್, ಆಯ್ತು. ಓಕೆ ಸರ್. ಸರ್ ಹಾಗೆ ಈ ಗಾಡಿ ಡೀಟೇಲ್ಸ್ ಸರ್. ಸರ್ ಇದು ಕೂಡ ರಿಡ್ಸ್ 2011 ಮಾಡೆಲ್ ಸರ್. ಡೀಸೆಲ್ ವೆಹಿಕಲ್, ಥರ್ಡ್ ಓನರ್ ಆಗಿರುತ್ತೆ. 2,75,000 ರೂಪಾಯಿ. ಇದು ಪಾರ್ಕ್ ಅಂಡ್ ಸೇಲ್ ಕೊಟ್ಟಿರುವಂತ ವೆಹಿಕಲ್ ಕಸ್ಟಮರ್. 2,75,000 ಫೈನಲ್ ಬಂದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಡೀಸೆಲ್ ವೆಹಿಕಲ್ 2011 ಥರ್ಡ್ ಓನರ್ ಆಗಿರುತ್ತೆ ಸರ್. ಓಕೆ ಸರ್. ಹಾಗೆ ಈ ಆಲ್ಟೋ ಡೀಟೇಲ್ಸ್ ಏನ್ ಸರ್. ಸರ್ ಆಲ್ಟೋ ಇದು ಸರ್ 800 ಯಾರು ತಗೊಳ್ತಾರೆ ಅವರಿಗೆ ಆಲ್ಟೋ ಕೊಡೋಣ ಅಂತ ಸರ್ ಇದು. ಓಕೆ. ಸರ್ 2001 ಮಾಡೆಲ್. ಓಕೆ. 5-6 ಓನರ್ ಆಗಿದೆ ಸರ್. ಓಕೆ. 90,000 ರೂಪಾಯಿ ಆಗುತ್ತೆ ಸರ್. ಗಾಡಿ ಚೆನ್ನಾಗಿದೆ. KA ನಂಬರ್ ಎಲ್ಲ ಸರ್. ಸರ್ KA ನಂಬರ್ ಸರ್. ಇದು NOC ಏನ್ ಬೇಡ, CC ಎತ್ ಕೊಡ್ತೀವಿ. ಓಕೆ. ನೀವು ರಿಜಿಸ್ಟರ್ ಎಲ್ ಬೇಕಾದ್ರೂ ಮಾಡ್ಕೋಬಹುದು ಸರ್ ನಿಮ್ಮ ಹೆಸರು ಸರ್.
ಹಾಗೆ ಈ ಇರಿಟೆಗಾ ಡೀಟೇಲ್ ಸರ್. ಸರ್ ಎರ್ಟಿಗಾ 2020 ಮಾಡೆಲ್ ಸರ್. ಓಕೆ ಲೆಸ್ ಡ್ರಿವನ್ 58,000 ಓಡಿದೆ. ಓಕೆ ಟೈರ್ ಸಮೇತ ಅದರದೇ ಸರ್, ಶೋರೂಮ್ ಟೈರ್ ಸರ್. 2020 ಟೈರ್ ಇದೆ ಸರ್. 99.9% ಶೋರೂಮ್ ಪೇಂಟ್ ಇನ್ಕ್ಲೂಡಿಂಗ್ ಬಂಪರ್ ಸರ್. ಓಕೆ ಸಿಂಗಲ್ ಓನರ್ ತುಂಬಾ ಚೆನ್ನಾಗಿದೆ. ಎಲ್ಲಾ ಶೋರೂಮ್ ಹಿಸ್ಟ್ರಿ ಕೊಡ್ತೀವಿ, ಎಲ್ಲಾ ಶೋರೂಮ್ ಮೇಂಟೈನ್ ಆಗಿದೆ. ಓಕೆ 2020 ಮಾಡೆಲ್ ಸಿಂಗಲ್ ಓನರ್ ಟಾಪ್ ಎಂಡ್ ವೆಹಿಕಲ್ ಸರ್, ಟಾಪ್ ಎಂಡ್. ಓಕೆ ಇದ್ರ ಮೇಲ್ಗಡೆ ಯಾವ್ದು ವೇರಿಯಂಟ್ ಇಲ್ಲ, ಇದೇ ಟಾಪ್ ಸರ್. ಇದು ಪ್ರೈಸಿಂಗ್ ವೈಸ್ 9 ಲಕ್ಷ ಹೇಳ್ತಿದ್ದಾರೆ. ಇದು ಕೂಡ ಪಾರ್ಕಿಂಗ್ಸ್ ಅಲ್ಲಿ ಕೊಟ್ಟಿರುವಂತ ವೆಹಿಕಲ್ ಕಸ್ಟಮರ್. ಓಕೆ 9 ಲಕ್ಷ ಹೇಳ್ತಾರೆ ಸರ್. ಓಕೆ ಬೇಕು ಅಂದ್ರೆ ಕಾಲ್ ಮಾಡಿ. ಸರ್ ಇದು ಸರ್ ಇದು ಹೈಬ್ರಿಡ್. ಓಕೆ ಸರ್, ಸ್ಮಾರ್ಟ್ ಹೈಬ್ರಿಡ್ ಹೌದು. ಓಕೆ ಸರ್. ಹಾಗೆ ಈ ಸ್ಯಾಂಟ್ರೋ ಡೀಟೇಲ್ ಸರ್. ಸರ್ ಸ್ಯಾಂಟ್ರೋ ಜಿಂಕ್ ಸರ್. ಇದು ಓಕೆ 2004 ಮಾಡೆಲ್. ಓನರ್ ಒಂದ್ ಜಾಸ್ತಿ ಆಗಿದೆ. ಓಕೆ ಇದು ಕೂಡ ಅಷ್ಟೇ ಸರ್, ಬಜೆಟ್ ಫ್ರೆಂಡ್ಲಿ ವೆಹಿಕಲ್. ಓಕೆ 80,000 ರೂಪಾಯಿ ಕೊಟ್ಬಿಡ್ತೀವಿ ಸರ್. ಇದು ಓಕೆ 80,000 ರೂಪಾಯಿ ಆಗುತ್ತೆ. 2004 ಅಲ್ಲ ಸರ್? 2004 ಇರುತ್ತೆ, ಜಿಂಕ್ ಇರುತ್ತೆ. ಓಕೆ ಸರ್. ಗಾಡಿ ಚೆನ್ನಾಗಿದೆ ಸರ್ ಇದು. ಸರ್ ಡ್ರಿವನ್ ಎಷ್ಟಿದೆ ಸರ್? ಸರ್ ಡ್ರಿವನ್ ಬಿಲೋ 1 lakh ಸರ್. ಓಕೆ ಬಿಲೋ 1 lakh, ಜಾಸ್ತಿ ಓಡಿದೆ. ಎಲ್ಲ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್. ಹಾಗೆ ಈ ಸಿವಿಕ್ ಡೀಟೇಲ್ ಸರ್. ಸರ್ ಹೋಂಡಾ ಸಿವಿಕ್. ಓಕೆ ಒಂದು ಟೈಮ್ ಅಲ್ಲಿ ಹುಡುಗರಿಗೆ ಹುಚ್ಚಿಡ್ಸಿದ ಗಾಡಿ ಸರ್ ಇದು. ಓಕೆ ಈಗ್ಲೂ ಕೂಡ ಜೆಟ್ ಅಂತಾನೆ ಕರೆಯೋದು ಇದಕ್ಕೆ ಸರ್. 2009 ಸಿಂಗಲ್ ಓನರ್. ಓಕೆ ಬಂಪರ್ ಬಿಟ್ರೆ ಆಲ್ ಬಾಡಿ ಒರಿಜಿನಲ್ ಪೇಂಟ್. ಓಕೆ ಬೆನಿಫಿಟ್ ಏನು ಅಂದ್ರೆ CNG ಆನ್ ಪೇಪರ್ ಇದೆ. CNG ಫಿಟೆಡ್ ಇದೆ, ಆನ್ ಪೇಪರ್ ಇದೆ. ಸಿಂಗಲ್ ಓನರ್ 2009. ಓಕೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಸರ್ ಇದು ವಿತ್ NOC ಆದ್ರೆ ಓಕೆ 1,70,000 ರೂಪಾಯಿ ಆಗುತ್ತೆ. KA ಬೇಕು ಅಂದ್ರೆ 65,000 ರೂಪಾಯಿ ಜಾಸ್ತಿ ಆಗುತ್ತೆ, ಎಕ್ಸ್ಟ್ರಾ ಆಗುತ್ತೆ. ಬೇಕು ಅಂದ್ರೆ KA ಮಾಡ್ಕೊಡ್ತೀವಿ ಸರ್. ಸಿಂಗಲ್ ಓನರ್ ಅಲ್ಲಿ ಇದೆ ಪ್ರೆಸೆಂಟ್. ಓಕೆ ಬೇಕು ಅಂದ್ರೆ ಮಾಡ್ಕೊಡ್ತೀವಿ. 2009 ಮಾಡೆಲ್ ಸಿಂಗಲ್ ಓನರ್ ಸರ್. ಓಕೆ ಸರ್. ಹಾಗೆ ಸರ್ NOC ಗಳಿಗೆ ಎಕ್ಸ್ಟ್ರಾ ಚಾರ್ಜಸ್? NOC ಯಾವ ಎಕ್ಸ್ಟ್ರಾ ಚಾರ್ಜಸ್ ನಮ್ಮಲ್ಲಿ ಇರಲ್ಲ ಸರ್. ಓಕೆ ಯಾವ ಎಕ್ಸ್ಟ್ರಾ ಕಮಿಷನ್ ಇರಲ್ಲ. ಓಕೆ ಎಕ್ಸ್ಟ್ರಾ 1 ರೂಪಾಯಿ ಏನು ತಗೊಳಲ್ಲ. ಓಕೆ ನೀವು ಯಾವಾಗಾದ್ರೂ ಬರ್ಬೋದು, ವಿಸಿಟ್ ಮಾಡ್ಬೋದು. ಆಲ್ 7 days ಓಪನ್ ಇರ್ತೀವಿ ನಾವು. ಓಕೆ ಯಾವಾಗಾದ್ರೂ ಕಾಲ್ ಮಾಡ್ಕೊಳ್ಳಿ, ಬನ್ನಿ ಸರ್. ಬೇರೆ ತರ ಗಾಡಿಗಳು ಬೇಕು ಅಂದ್ರೆ ಸಿಗುತ್ತಾ ಸರ್? ಖಂಡಿತ ಸಿಗುತ್ತೆ ಸರ್. ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಓಕೆ ನಮಗೆ ಹೇಳಿ. ಓಕೆ ನಮ್ ಜೊತೆ ನಾವು ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ. ಓಕೆ ಅದ್ರ ಬಗ್ಗೆ ನಾವು ನಂಬರ್ ಬರ್ತಾ ಇದೆ ಸರ್ ನಿಮ್ದು. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಗಾಡಿಗಳಿಗೆಲ್ಲ ನೋಡಾಯ್ತು, ನಿಮ್ಮ ಲೊಕೇಶನ್ ಹೇಳಿ ಸರ್. ಸರ್ ಲೊಕೇಶನ್ ಹಾಸನ್ ಜಿಲ್ಲೆ ಸರ್. ಹಾಸನ್ ಸಿಟಿ ಲಿಮಿಟ್ಸ್ ಇಂದ 25 ಕಿಲೋಮೀಟರ್ ಆಗುತ್ತೆ ಸರ್. ಬರಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಇರುತ್ತೆ, ಕಾಲ್ ಮಾಡಿಕೊಂಡು ನಮ್ಮ ಹತ್ರ ಲೊಕೇಶನ್ ಬೇಕಾದ್ರೆ ಶೇರ್ ಮಾಡಿಸ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಬೈ ಬಸ್ ಆದ್ರೂ ಬರ್ಬೋದು. ಇಲ್ಲ ಅವ್ರ ವೆಹಿಕಲ್ ಇದೆ ಅಂತ ಹೇಳಿದ್ರೆ ನಾವು ಲೊಕೇಶನ್ ಕಳಿಸ್ಕೊಡ್ತೀವಿ. ಇಲ್ಲಿ ತಲುಪೋವರೆಗೂ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ಈಸಿ ಇದೆ ಸರ್, ತುಂಬಾ ಈಸಿ ಇದೆ. ಎವ್ರಿ ಹಾಫ್ ಅನ್ ಅವರ್ಗೆ ಒಂದು ಬಸ್ ಹೊರಡುತ್ತೆ ಬಸ್ ಸ್ಟ್ಯಾಂಡ್ ಇಂದ. ಹಾಸನ್ ಸಿಟಿ ಬಸ್ ಸ್ಟ್ಯಾಂಡ್ ಇಂದ ಮಗ್ಗೆ ಅಂತ ಹೇಳಿ ನಮ್ದು ಊರು ಬರುತ್ತೆ. ಅಲ್ಲಿಂದ ನೀವು ಕಾಲ್ ಮಾಡ್ಕೊಂಡ್ರೆ ನಾವು ಡೀಟೇಲ್ ಹೇಳ್ತೀವಿ. ಲೊಕೇಶನ್ ಈಸಿ ಇದೆ ಸರ್. ಫೋಟೋಸ್, ಸಪರೇಟ್ ಫೋಟೋಸ್ಗಳು ಸಿಗುತ್ತೆ ಕೇಳಿದಾಗ ಗಾಡಿಗಳದ್ದು? ಸರ್ ಫೋಟೋಸ್ ಸಿಗುತ್ತೆ. ಫೋಟೋಸ್ ಕಳ್ಸಿ ಅನ್ನೋದಕ್ಕಿಂತ ಸರ್, ಲೈವ್ ಆಗಿ ಗಾಡಿ ಬಂದು ಅವರು 1 ಅಲ್ಲ 10 ಗಾಡಿ ನೋಡೋದು ಹೇಗಿದೆ, ಬರೀ ಒಂದು ಫೋಟೋಸ್ ಅಲ್ಲಿ ಏನ್ ಗೊತ್ತಾಗಲ್ಲ ಸರ್. ಫೋಟೋಸ್ ಅಲ್ಲಿ ಮೇಲ್ನೋಟಕ್ಕೆ ನೋಡ್ಬೋದೇ ಹೊರತು ಎಲ್ಲಾ ಡೀಟೇಲ್ ಫೋಟೋಸ್ ಅಲ್ಲಿ ತಿಳ್ಕೊಳಕ್ ಸಾಧ್ಯ ಇಲ್ಲ. ಮಾಡ್ತೀವಿ ಸರ್, ನಮ್ಮಲ್ಲಿ ಏನ್ ಅವೈಲೇಬಲ್ ಆಗುತ್ತೆ ಅದೆಲ್ಲ ನಾವು ಮಾಡ್ತೀವಿ ಸರ್. ಓಕೆ, ಈಗ ನಾವು ನೋಡ್ದಂಗೆ ಪ್ರೈಸ್ ಕಮ್ಮಿ ಇದೆ, ಹೇಗ್ ಸಾಧ್ಯ ಸರ್? ಪ್ರೈಸ್ ಕಮ್ಮಿ ಹೇಗ್ ಸಾಧ್ಯ ಅಂದ್ರೆ ನಮ್ದು ಸರ್ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಎಲ್ಲ ಕಟ್ ಮಾಡಿದೀವಿ ಸರ್ ನಾವು. ಲೈಕ್ ಹೇಗೆ ಅಂದ್ರೆ ನಮ್ದು ಎಲ್ಲೋ ರೆಂಟೆಡ್ ಪರ್ಪಸ್ ಶೋರೂಮ್ ನಾವು ಮಾಡ್ಕೊಂಡಿಲ್ಲ. ನಾವು ಹುಟ್ಟಿ ಬೆಳೆದಂತ ಸ್ವಂತ ಊರಲ್ಲಿ ನಮ್ಗೆ ಯಾವುದು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಇರ್ಬೋದು, ಗಾಡಿಗಳು ಪಾರ್ಕ್ ಮಾಡಕ್ ಲ್ಯಾಂಡ್, ಯಾವುದೇ ರೀತಿ ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಯಾವುದು ಕೊಡಲ್ಲ. ಸ್ವಂತ ಮನೆಯಿಂದ ಡೀಲ್ ಮಾಡ್ತೀವಿ. ಸೊ ಇನ್ನು ಮುಂದುವರೆದ ಭಾಗ ಹೇಳ್ಬೇಕು ಅಂದ್ರೆ ನಾವು ಮಾರ್ಜಿನ್ ಅಮೌಂಟ್ ತುಂಬಾ ಕಮ್ಮಿ ಇಟ್ಟಿದೀವಿ ಸರ್. ತುಂಬಾ ಲೋ ಮಾರ್ಜಿನ್ ಅಲ್ಲಿ ಸೇಲ್ ಮಾಡ್ತೀವಿ. ಸೊ ಹಾಗಾಗಿ ಅಬ್ವಿಯಸ್ಲಿ ಕಮ್ಮಿ ಆಗೇ ಆಗುತ್ತೆ ಸರ್. ಓಕೆ ಸರ್, ಹಾಗೆ ನಿಮ್ದು ಎಕ್ಸ್ಪೀರಿಯನ್ಸ್ ಎಷ್ಟು ದಿನದಿಂದ ಇದೆ ಸರ್? ಹೆಚ್ಚು ಕಮ್ಮಿ ಎಕ್ಸ್ಪೀರಿಯನ್ಸ್ ನಮ್ದು 4 years, ಮೋರ್ ದೆನ್ 4 years ಆಯ್ತು ಸರ್. ನಾವು ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಡೆಲ್ಲಿ ಗಾಡಿಗಳು ತುಂಬಾ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿವರೆಗೂ ಸರ್ ಕಸ್ಟಮರ್ಗೆ ಅನ್ನೋದಕ್ಕಿಂತ ಡೀಲರ್ಸಿಗೆ ತುಂಬಾ ಬೆನಿಫಿಟ್ ಇತ್ತು ಸರ್. ಇದು ಮೊದಲನೇ ಸರಿ ನಾವು ಯೂಟ್ಯೂಬ್ ಅಲ್ಲಿ ಬರ್ತಾ ಇರೋದು. ಹಾಗಾಗಿ ಕಸ್ಟಮರ್ ಇದರಿಂದ ಬೆನಿಫಿಟ್ ಪಡ್ಕೋಬಹುದು ಸರ್.
RK ಮೋಟರ್ಸ್ಗೆ ಯಾಕೆ ಬರಬೇಕು? ಸರ್ RK ಮೋಟರ್ಸ್ಗೆ ಯಾಕೆ ಬರಬೇಕು ಅಂತ ಪರ್ಟಿಕ್ಯುಲರ್ ಕೇಳೋದಾದ್ರೆ ಓಕೆ. ಅದಕ್ಕೆ 2 ಕಾರಣ ಕೊಡ್ತೀನಿ ಸರ್. ಒಂದು ಪ್ರೈಸಿಂಗ್ ಸರ್. ಅದೇ ವೆಹಿಕಲ್ ನ 1 ಲಕ್ಷ ಜಾಸ್ತಿ ಕೊಟ್ಟು ಓಡಿಸೋದು ಹೇಗಿದೆ, ಸೇಮ್ ಟೈಮ್ ಅದೇ ವೆಹಿಕಲ್ ನ 1 ಲಕ್ಷ ಕಮ್ಮಿ ಕೊಟ್ಟು ಓಡಿಸೋದು ಹೇಗಿದೆ. ನಿಮ್ಗೆ ಫರ್ದರ್ ನಮ್ಮ ಹತ್ರ ವೆಹಿಕಲ್ ತಗೊಂಡ್ರು ಸರ್, ಈಗ ಪ್ರೈಸಿಂಗ್ ಅಂತೂ ನೀವೇ ನೋಡಿರ್ತೀರಾ ಹೈಲೈಟ್ಸ್ ಅಲ್ಲಿ. ಹೌದು. ಆ ವೆಹಿಕಲ್ ಗೆ ನೀವು ಬೇರೆ ಕಡೆ ಮಾರ್ಕೆಟ್ ಪ್ರೈಸ್ ಏನಿದೆ ಕಂಪೇರ್ ಮಾಡ್ಕೋಬಹುದು. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾಕೆ RK ಮೋಟರ್ಸ್ಗೆ ಯಾಕೆ ಬರಬೇಕು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಡಾಕ್ಯುಮೆಂಟ್ಸ್ ಸರ್. ಸರ್ ಎಲ್ಲಾ ಡಾಕ್ಯುಮೆಂಟೇಶನ್ ವ್ಯವಹಾರನು ನಾವು ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಮಾಡ್ತೀವಿ ಸರ್. ನಿಮ್ಮಲ್ಲಿ ಗಾಡಿ ಕೊಟ್ಟಿ ಆ ಟ್ರಾನ್ಸ್ಫರ್ ಆಗಿ ಎಲ್ಲ ಕ್ಲಿಯರ್ ಆಗೋವರೆಗೂ ನಾವು ನಿಮ್ ಸಂಪರ್ಕದಲ್ಲೇ ಇರ್ತೀವಿ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನಾವು ಎಲ್ಲಾ ಕೋಆಪರೇಷನ್ ನಮ್ಮಲ್ಲಿ ಇರುತ್ತೆ. ಸೊ ಆ ಒಂದು 2ನೇ ಕಾರಣ ಅಂತ ತಿಳ್ಕೊಬಹುದು. ಬಂದು ಗಾಡಿ ತಗೊಂಡು ನಿಮ್ಗೆ ಒಂದ್ಸರಿ ಬಂದ್ರೆ ಗೊತ್ತಾಗುತ್ತೆ ಸರ್ ಯಾಕೆ ಬರ್ಬೇಕು ಅನ್ನೋದು. ಸ್ವಂತ ಕಸ್ಟಮರ್ಸ್ ಹೇಳ್ತಾರೆ. ಸೊ ನೀವು ಹೇಳ್ದಾಗೆ ಈಗ ಒಳ್ಳೆ ಪ್ರೈಸಿಂಗ್ ಅಲ್ಲಿ ನೀವು ಗಾಡಿ ಕೊಡ್ತಾ ಇದ್ದೀರಾ, ಹಾಗಾಗಿ ನಿಮ್ಮ ಹತ್ರ ಬರ್ಬೇಕು. ಎಸ್. ಓಕೆ, ಈಗ ಮಾತಾಡ್ಬೇಕು ಅಂದ್ರೆ NOC ಎಷ್ಟು ದಿನದಲ್ಲಿ ಕೊಡ್ತೀರಾ ಸರ್? NOC ಪರ್ಟಿಕ್ಯುಲರ್ ಸರ್ ನಾವೀಗ ಕಸ್ಟಮರ್ ಗೆ ಪ್ರೆಸೆಂಟ್ ನಾವು ಹೇಳ್ತಾ ಇರೋದು 10 to 15 ಡೇಸ್. 10 to 15 ಡೇಸ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಸಮ್ ಟೈಮ್ಸ್ ಏನಾಗುತ್ತೆ ಸರ್, ಎಲ್ಲೋ 100ಕ್ಕೆ 1 ಗಾಡಿ ಏನಾಗುತ್ತೆ, ಎಲ್ಲೋ ಒಂದು HP ಎಂಟ್ರಿ ಅಂದ್ರೆ ಲೋನ್ ಇರುತ್ತೆ, ಅದನ್ನ ಕಸ್ಟಮರ್ ಕ್ಲಿಯರ್ ಮಾಡಿ ತದನಂತರ ಅದನ್ನ NOC ನ ತೆಕ್ಕೊಡ್ಬೇಕಾಗತ್ತೆ. 1 ವೀಕ್ ಆ ಕಡೆ ಈ ಕಡೆ ಕೆಲವೊಂದು ಸರಿ ಸರ್, ನಾಟ್ ಎವ್ರಿ ಟೈಮ್ ಹಾಗಾಗಲ್ಲ. ಸಮ್ ಟೈಮ್ಸ್ ಹಾಗೇನಾದ್ರು ಇದ್ರೆ ನಾವು ಮೊದಲೇ ಇನ್ಫಾರ್ಮ್ ಮಾಡ್ತೀವಿ. ಪ್ಯಾನಿಕ್ ಆಗುವಂತ ಅವಶ್ಯಕತೆ ಏನಿರಲ್ಲ. ನಿಮ್ ನಿರಂತರ ಸಂಪರ್ಕದಲ್ಲಿ ನಾವ್ ಇರ್ತೀವಿ, ಸರಿನಾ? ಅದೇನಾಯ್ತು ಅದ್ರ ಅಪ್ಡೇಟ್ಸ್ ಎಲ್ಲ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ. ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದ್ರಿಂದ ಹಿಡಿದು ಅದು ಫೀಸ್ ಕಟ್ಟೋದ್ರಿಂದ ಹಿಡಿದು NOC ಗೆ ಅಪ್ಲೈ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಸರ್. ಅಪ್ಡೇಟ್ ಮಾಡ್ತಾ ಇರ್ಬೇಕಾದ್ರೆ ಕಸ್ಟಮರಿಗೂ ಒಂದೇನಾಗುತ್ತೆ, ಇಲ್ಲ ಮಾಡ್ತಿದ್ದಾರೆ ಓಕೆ ಅಂತ ಅವರು ಸಮಾಧಾನವಾಗಿರ್ತಾರೆ. ವೆರಿ ನೆಕ್ಸ್ಟ್ ಬಂದ ತಕ್ಷಣ ಅವರಿಗೆ ಸರ್ ಬಂದಿದೆ ಅಂತ ಹೇಳಿ ಒಂದು ಫೋಟೋ ಕಳ್ಸೋದಾಗಿರ್ಬೋದು, ಪ್ರತಿಯೊಂದನ್ನು ನಾವು ಕೊಡ್ತಾ ಇರ್ತೀವಿ. ಎಸ್, ಅಪ್ಡೇಟ್ 100% ಸಿಗುತ್ತೆ. ಈಗ NOC ಸಪೋಸ್ ಬಂದಿಲ್ಲ ಅಂದ್ರೆ ಸರ್, ನಮ್ಮ 4 years ನಾನು ಹೇಳ್ದಾಗ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಲ್ಲಿವರೆಗೂ 1 ವೆಹಿಕಲ್ ಆತರ ಆಗಿಲ್ಲ ಸರ್. ಇನ್ ಫ್ಯೂಚರ್ ಆತರ ಆಯ್ತು ಅಂದ್ರೂ ಸರ್, ಅವ್ರು ಏನ್ ಅಮೌಂಟ್ ಕೊಟ್ಟಿರ್ತಾರೆ ಸರ್ ಅದಕ್ಕೆ ಇನ್ನೂ 10,000 ಜಾಸ್ತಿ ಕೊಟ್ಟು ಆ ವೆಹಿಕಲ್ ನಾವು ಬೈ ಬ್ಯಾಕ್ ಮಾಡ್ಕೊತೀವಿ ಸರ್. ಓಕೆ. ಈಗ ನೀವು NOC ತಗೊಳ್ಳುವಾಗ NOC ಚಾರ್ಜಸ್ ಏನು ಇರಲ್ವಾ? NOC ಚಾರ್ಜಸ್ ಇರಲ್ಲ ಸರ್. ಯಾವುದೇ ರೀತಿ ಚಾರ್ಜಸ್ ಇಲ್ಲ ಸರ್. ಯಾವ ರೀತಿ ಚಾರ್ಜಸ್ ವಿಡಿಯೋ ಹೇಳಿದ್ರೆ ಅದೇ ಪ್ರೈಸ್, ಅದೇ ಫೈನಲ್ ಪ್ರೈಸ್ ಇರುತ್ತೆ ಸರ್. ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಆಲ್ಮೋಸ್ಟ್ ಫಿಕ್ಸೆಡ್ ಇರುತ್ತೆ ಸರ್. ಈ ಪ್ರೈಸ್ ನಾವೇನ್ ಹೇಳಿರ್ತೀವಿ ಅದು ತೀರಾ ಅಂದ್ರೆ ತೀರಾ ಲೋ ಮಾರ್ಜಿನ್ ಅಲ್ಲಿ ಹಾಕಿರುವಂತ ಪ್ರೈಸ್. ಮತ್ತೆ ಗ್ರಾಹಕರಿಗೆ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ಬಂದು ಮತ್ತೆ ಸುಮ್ನೆ ಅಡ್ಡಾದಿಡ್ಡಿ ರೇಟ್, ನಿಮ್ಗೂ ಟೈಮ್ ಅನ್ನೋದು ತುಂಬಾ ಇದು ಸರ್. ಸೊ ನಮ್ಗೂ ಅಷ್ಟು ಟೈಮ್ ಇರಲ್ಲ. ಸುಮ್ನೆ ಏನಾದ್ರೂ ಅವ್ರ ಇದಕ್ಕೆ ವಿಶ್ವಾಸಕ್ಕೆ ಒಂದು 5,000 ಆಚೆ ಈಚೆ ಅಷ್ಟೇ ಸರ್. ತೀರಾ ನೆಗೋಷಿಯೇಟ್ ಮಾಡಕ್ಕೆ ನಮಗೂ ಆಗಲ್ಲ, ಬಿಕಾಸ್ ನಾವು ಆಲ್ರೆಡಿ ಮಾರ್ಜಿನ್ ತುಂಬಾ ಲೋ ಮಾರ್ಜಿನ್ ಮಾಡಿದೀವಿ ಸರ್. ಓಕೆ. ಶೋರೂಮ್ ಹಿಸ್ಟ್ರಿ ಏನಾದ್ರು ಸಿಗುತ್ತಾ ಗಾಡಿಗಳು ಸರ್? ನಾವು ನೋಡಿ ವಿಡಿಯೋದಲ್ಲಿ ಯಾವುದೇ ರೀತಿ ನಂಬರ್ ಪ್ಲೇಟ್ ಮುಚ್ಚಿಡುವಂತದ್ದಾಗ್ಲಿ ಇನ್ನೊಂದು ಮತ್ತೊಂದು ನಾವು ಮಾಡಲ್ಲ ಸರ್. ನಿಮ್ಮ ಎದುರುಗಡೆ ನಂಬರ್ ಪ್ಲೇಟ್ ವಿಸಿಬಲ್ ಇರುತ್ತೆ. ನೀವು ಸ್ವಂತ ನೀವು ಹೋಗಿ ಅದ್ರ ಹಿಸ್ಟ್ರಿ ತೆಗೆಸ್ಕೊಂಡು ಆಮೇಲೆ ಬಂದು ನೀವು ವ್ಯವಹಾರ ಗಾಡಿದ್ದು ಮಾಡ್ಕೋಬಹುದು. ಗಾಡಿಗಳ ಬಗ್ಗೆ ಇನ್ನೂ ಹೆಚ್ಚಿಂದು ಏನಾದ್ರು ಡೌಟ್ಸ್ ಇದ್ರೆ ಅಥವಾ ನಿಮಗೆ ಗೊತ್ತಿಲ್ಲ ಅಂತ ಅನ್ನೋದಾದ್ರೆ ನಿಮ್ಮ ಪರಿಚಯ ಮೆಕ್ಯಾನಿಕ್ ಆಗಿದ್ದಾರೆ, ನಿಮ್ಗೆ ಯಾರ ಮೇಲೆ ಟ್ರಸ್ಟ್ ಇದೆ ಅವ್ರನ್ನೇ ಕರ್ಕೊಬಂದು ಇನ್ಸ್ಪೆಕ್ಟ್ ಮಾಡ್ಕೋಬಹುದು. ನಾವು ಎಲ್ಲಾ ರೀತಿ ಕೋಆಪರೇಟ್ ಮಾಡ್ತೀವಿ ಸರ್. ಓಕೆ ಸರ್, ಈಗ ಗಾಡಿ ಕಸ್ಟಮರ್ ಬಂದು ತಗೋತಾರೆ, ನಿಮ್ಗೆ ಡೆಲಿವರಿ ಅಮೌಂಟ್ ಎಷ್ಟು ಕೊಡ್ಬೇಕು ಸರ್? ಡೆಲಿವರಿ ಅಮೌಂಟ್ ನಾವು ಫುಲ್ ತಗೊಳಲ್ಲ. ಎಲ್ಲಾ ಶೋರೂಮ್ಗಳಲ್ಲೂ ಹೆಚ್ಚು ಕಮ್ಮಿ ಅವ್ರ ಸೆಟಲ್ಮೆಂಟ್ ಆಗೋವರೆಗೂ ಗಾಡಿ ವೆಹಿಕಲ್ ನ ಆಚೆ ಕೊಡಲ್ಲ. ನಮ್ಮಲ್ಲಿ ಸರ್ ಏನಾಗುತ್ತೆ, ನಾವು ಈಗ ಮೊದ್ಲಿಂದ ಹಾಗೆ ಮಾಡ್ಕೊ ಬಂದಿದೀವಿ ಸರ್. ನಾವು 80% ಮಾತ್ರ ಡೆಲಿವರಿ ಅಮೌಂಟ್ ತಗೊಳ್ತೀವಿ, 20% ಕಸ್ಟಮರ್ ಹತ್ರನೇ ಇರುತ್ತೆ. ಬಿಕಾಸ್ ಒಂದು ಟ್ರಸ್ಟಿಗೋಸ್ಕರ ಅಷ್ಟೇ. ಅದು NOC ಏನ್ ಬರುತ್ತೆ, ಅವ್ರ NOC ಬಂದ ತಕ್ಷಣ ಅವ್ರು ಯಾವಾಗ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋತಾರೆ ಅವತ್ತು ಸೆಟಲ್ ಮಾಡಿ ಅವ್ರು ಇಸ್ಕೋಬೇಕಾಗುತ್ತೆ ಸರ್. ಹೌದು. ಓಕೆ, ಈಗ ಆಕ್ಸಿಡೆಂಟಲ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಸರ್? ಆಕ್ಸಿಡೆಂಟಲ್ ನಾವು ಇಲ್ಲಿವರೆಗೂ ಇತಿಹಾಸದಲ್ಲಿ ಮಾರಿಲ್ಲ ಸರ್. ಆಕ್ಸಿಡೆಂಟಲ್ ಗಾಡಿ ಇಲ್ಲ, ತಗೊಳ್ಳೋದು ಇಲ್ಲ, ನಾವು ಮಾರೋದು ಇಲ್ಲ. ಹಾಗೇನಾದ್ರು ಕಸ್ಟಮರ್ಸಿಗೆ ಡೌಟ್ ಇದ್ರೆ ನಾನು ಮೊದ್ಲೇ ಹೇಳ್ದಾಗೆ ನಮ್ದೆಲ್ಲಾ ಕೋಆಪರೇಟ್ ಅವ್ರ ಜೊತೆಲಿರುತ್ತೆ, ನಮ್ ಎಲ್ಲಾ ಸಹಕಾರ ಅವ್ರ ಜೊತೆಲಿರುತ್ತೆ. ಯಾವ ರೀತಿ ನೋಡ್ತಾರೆ ಆ ರೀತಿ ಎಲ್ಲ ಅವರು ಆರಾಮಾಗಿ
ಫ್ರೀ ಆಗಿ ಗಾಡಿನ ನೋಡೋಕೆ ಅವಕಾಶ ಮಾಡ್ಕೊಡ್ತೀವಿ ಸರ್. ಓಕೆ, ಈಗ ನಿಮ್ಮಲ್ಲಿ ಇರುವಂತ ಗಾಡಿನ ಬಿಟ್ಟು ಬೇರೆ ಗಾಡಿಗಳು ಬೇಕು ಅಂದ್ರೆ ಬೇರೆ ಅಂದ್ರೆ ಹೈಯರ್ ಎಂಡ್ ಈಗ ಇನೋವಾ ಆಗ್ಲಿ ಫಾರ್ಚುನರ್ ಆಗ್ಲಿ ಬೇರೆ ಬೇರೆ ಈಗ ನಿಮ್ಮ ಹತ್ರ ಸ್ಟಾಕ್ ಅಲ್ಲಿ ಇರೋದ್ ಬಿಟ್ಟು ಬೇರೆ ತರ ಗಾಡಿ ಬೇಕು ಅಂದ್ರೆ ಸರ್ ಇದಕ್ಕೆ ತುಂಬಾ ಈಸಿಯಾಗಿ ಹೇಳ್ಬೇಕು ಅಂದ್ರೆ ಸರ್, ಈಗ ನಾವು ಗಾಡಿ ಈಗ ವೆಹಿಕಲ್ ನಾವು ಫೋಟೋಸ್ ಅಲ್ಲಿ ಅವರಿಗೆ ತರಿಸಿ ಕೊಡುವಂತದ್ದು ಒಂದು ಭಾಗ ಆದ್ರೆ, ಇನ್ನೊಂದು ಭಾಗ ಏನಾಗುತ್ತೆ ಸರ್, ಮಂತ್ಲಿ ಒಂದ್ ವಿಸಿಟ್ ನಾವು ಡೆಲ್ಲಿಗೆ ಮಾಡ್ತೀವಿ ಸರ್. ಮಂತ್ಲಿ ಒಂದ್ ವಿಸಿಟ್ ಮಾಡ್ಬೇಕಾದ್ರೆ ಕಸ್ಟಮರ್ ನಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅವ್ರಿಗೆ ಯಾವ ರೀತಿ ವೆಹಿಕಲ್ ಬೇಕು ನಾವು ನೇರವಾಗಿ ಅವರಿಗೆ ಪರ್ಚೇಸ್ ಮಾಡುವಂತ ಕಾರ್ಯಕ್ರಮ ಬೇಕಾದ್ರೆ ಮಾಡಿಸ್ಕೊಡ್ತೀವಿ. ಅದಕ್ಕೆ ಕಮಿಷನ್ ವೈಸ್ ನಾವು ಕೆಲಸ ಮಾಡ್ತೀವಿ ಸರ್. ನಾವು ನೇರವಾಗಿ ಕರ್ಕೊಂಡು ಹೋಗ್ತೀವಿ, ನೇರವಾಗಿ ಬೈ ಮಾಡ್ತೀವಿ, ಅದ್ರದ್ದು ಡಾಕ್ಯುಮೆಂಟೇಶನ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಎಲ್ಲ ಮಾಡ್ಕೊಡ್ತೀವಿ. ಪರ್ ವೆಹಿಕಲ್ ಸರ್ 10,000 rupees ನಾವು ಚಾರ್ಜ್ ಮಾಡ್ತೀವಿ. ಅಲ್ಲಿಂದ ವೆಹಿಕಲ್ ತಂದು ಅದ್ ಪ್ರತಿ ಒಂದು ಪ್ರೊಸೀಜರ್ ನ ಅವ್ರ ಜೊತೆಲೇ ಇದ್ದು ನಾವು ಮಾಡ್ಕೊಡ್ತೀವಿ. NOC ಬಂದು ಅವರಿಗೆ ತಲುಪೋವರೆಗೂ ನಮ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ಎಲ್ಲಾನು ನಾವು ಮಾಡ್ಕೊಡ್ತೀವಿ. ನೀವು ಹೇಳ್ದಾಗೆ ಡೈರೆಕ್ಟ್ ಆಗಿ ಡೆಲ್ಲಿ ನೀವು ಲೈವ್ ಆಗಿ ಗಾಡಿನ ತೋರಿಸಿ ಯಾವ ಗಾಡಿ ಇಷ್ಟ ಆಗುತ್ತೆ ಅದು ಡಾಕ್ಯುಮೆಂಟೇಶನ್ ನಿಂದು ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡು ಕೊಡಿಸ್ತೀರಾ. ನಿಮ್ಗೆ 10,000 ರೂಪಾಯಿ ಪರ್ ವೆಹಿಕಲ್ 10,000 rupees ನಾವು ಕಮಿಷನ್. ಹೌದು ಸರ್. ಸರ್ ಅದು ನಿಮ್ಗೆ ಎಷ್ಟು ದೊಡ್ಡ ಗಾಡಿ ಎಷ್ಟು ದೊಡ್ಡ ವೆಹಿಕಲ್ ಬೇಕಾದ್ರೂ ನಾವು ಕೊಡಿಸ್ತೀವಿ ಸರ್. ಯಾವುದೇ ಗಾಡಿ ಆಗ್ಲಿ ಕೊಡಿಸ್ತೀರಾ? ಎಸ್, ಯಾವ್ದು ಬೇಕಾದ್ರೂ. ಈಗ ಕೊನೆಯದಾಗಿ ಒಂದು ಕೇಳ್ತೀನಿ, ಲೋನ್ ಫೆಸಿಲಿಟಿ ಹೇಗಿದೆ ನಿಮ್ಮಲ್ಲಿ? ಸರ್ ನೀವು ನೋಡಿದೀರಾ ಸರ್, ಪ್ರೈಸ್ ಹೇಗ್ ಕೊಡ್ತಾ ಇದೀವಿ ಅಂದ್ರೆ ಕಸ್ಟಮರ್ ಲೋನಿಗೆ ಹೋಗ್ಲೇಬಾರ್ದು. ಯಾಕೆ ಅಂದ್ರೆ 1 ಲಕ್ಷ 1.5 ಲಕ್ಷಕ್ಕೆಲ್ಲ ಸುಮ್ನೆ ಅದು ಬಡ್ಡಿ ಅದು ಇದು ಎಲ್ಲ ಸೇರಿ ಆ ವೆಹಿಕಲ್ ನಾವು ಕಮ್ಮಿ ಕೊಟ್ಟಿದ್ದಕ್ಕೂ ಪ್ರಯೋಜನ ಆಗಲ್ಲ ಸರ್. ಸದ್ಯಕ್ಕೆ ನಾವು ಮಾಡ್ತಾ ಇಲ್ಲ ಸರ್, ಆನೆಸ್ಟ್ ಆಗಿ ಹೇಳ್ತಾ ಇದೀನಿ. ಲೋನ್ ಇಂದು ನಮ್ಮಲ್ಲಿ ಅವೈಲೇಬಲ್ ಇಲ್ಲ. ಲೋನಿಗೆ ಹೋಗುವಂತ ಪ್ರೈಸ್ ನಾವು ಕೊಡ್ತಾನೂ ಇಲ್ಲ. ಅವ್ರು ಡೌನ್ ಪೇಮೆಂಟ್ ಅಲ್ಲಿ ಅವರು ಸ್ವಂತ ಗಾಡಿನ ಮಾಡ್ಕೋಬಹುದು ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.